ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕಿತ್ತೂರಿನಿಂದ ಬೆಳಿಗ್ಗೆ ಚೆನ್ನಮ್ಮರವರ ಪುತ್ಥಳಿಗೆ ಉಪಹಾರವನ್ನು ಮಾಲಾರ್ಪಣೆ ಮಾಡಿಕೊಂಡು ನಮ್ಮ ಇವತ್ತಿನ ಹೋರಾಟಕ್ಕೆ ಚಾಲನೆ ಮಾಡಿದ್ದೇವೆ. ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾವನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಕಳೆದ ಇದು 3ನೇ ಬಾರಿಗೆ ನಾವು ಮಾಡ್ತಾ ಇದ್ದೇವೆ. ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡಿದ್ದೇವೆ. ಪ್ರಮುಖವಾಗಿ 2B ಮೀಸಲಾತಿ, ಮುಸಲ್ಮಾನರ 2B ಮೀಸಲಾತಿ ಏನಿದೆ BJP ಸರ್ಕಾರ ಕಸಿದುಕೊಂಡಿತ್ತು, ಅಧಿಕಾರಕ್ಕೆ ಬಂದಾಗಲೇ ನಾವು ಮರುಸ್ಥಾಪಿಸುತ್ತೇವೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯರವರೇ ಹೇಳಿಕೊಂಡಿದ್ದರು. ಆದರೆ ಅವರು ಆ ಮತ್ತಿಗೆ ಇದುವರೆಗೆ ಬದ್ಧರಾಗಲಿಲ್ಲ. ಆ ವಂಚನೆತನವನ್ನು ಬದಿಗಿಟ್ಟು ಇನ್ನಾದರೂ ಈ ಸಮುದಾಯದೊಂದಿಗೆ ಋಣವನ್ನು ತೀರಿಸಲಿಕ್ಕೆ ಸಿದ್ದರಾಮಯ್ಯರವರು ತೊಡಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು ಬೇಡಿಕೆ ಏನಂತ ಹೇಳಿದರೆ ಒಳ ಮೀಸಲಾತಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಗೊಂದಲಗಳಿವೆ. ದಲಿತ ಹೋರಾಟಗಾರರು ಭಾಳಷ್ಟು ಬಾರಿ ಬೇಡಿಕೆ ಇಟ್ಟರೂ ಕೂಡ ಆ ಗೊಂದಲವನ್ನು ನಿವಾರಣೆ ಮಾಡ್ತಾ ಇಲ್ಲ, ಬಗೆಹರಿಸ್ತಾ ಇಲ್ಲ. ಹಾಗಾಗಿ ಆ ಗೊಂದಲವನ್ನು ನಿವಾರಿಸಿಕೊಂಡು ಅವರಿಗೆ ಒಳ ಮೀಸಲಾತಿಯನ್ನು ಉಪಯೋಗಿಸುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕೆಂದು ನಾವು ಕೇಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನು ಆ್ಯಂಟಿ ಕೌನ್ಸಿಲೇಟರ್ ಬಿಲ್ ಇದೆ ಏನಿದೆ ಇದನ್ನು ರದ್ದುಪಡಿಸಬೇಕು. ಇದು BJP ಪಾಲರೈಸೇಷನ್ಗೆ ಬೇಕಾಗಿ ಮಾಡಿದಂಥ ಒಂದು ಅವರ ಕೋಮು ಮನಸ್ಥಿತಿಯಿಂದಾಗಿ ಬಂದಂಥ ಒಂದು ಅಜೆಂಡದ ಭಾಗವಾದಂಥ ಒಂದು ಬಿಲ್ಲು ಕಾಯ್ದೆ ಇದು. ಈ ಕಾಯ್ದೆ ಖಂಡಿತವಾಗಿಯೂ ಕೂಡ ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾರು ತಿನ್ನುವ ಹಕ್ಕಿಗಾಗಲಿ ಅಥವಾ ರೈತರ ಹೊಟ್ಟೆಗೆ ಕಲ್ಲು ಹಾಕುವಂಥ ಮಸೂದೆಗಳನ್ನು ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನಿದೆ ಇದನ್ನು ಸರ್ಕಾರ ಹಿಂಪಡಿಬೇಕು. ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ಹುದ್ದೆಗಳು ಬಾಕಿ ಬಿದ್ದಿದೆ, ಭರ್ತಿ ಆಗಲಿಲ್ಲ. ಇನ್ನು ಸಿದ್ದರಾಮಯ್ಯನವರು ಹೇಳಿದರೆ 50,000ದಷ್ಟು ಹುದ್ದೆಗಳಿವೆ ಅಂತೇಳಿ ಭರ್ತಿ ಆಗಲಿಕ್ಕೆ. ಈ 50,000 ಹುದ್ದೆಗಳಾದರೆ 50,000 ಹುದ್ದೆಗಳನ್ನು ಇವರು ನೀಡಿದರೆ 50,000 ಕುಟುಂಬಗಳು ಇಲ್ಲಿ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. 50,000 ಕುಟುಂಬ ಬೆಳೆದರೆ ಸಮಾಜ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ. ಹಾಗಾಗಿ ಸರ್ಕಾರದೊಂದಿಗೆ ನಾವು ಹೇಳ್ತಾ ಇರುವಂತಹದ್ದು SIR ಅನ್ನು ಕೂಡ ತರಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ BJP ಸರ್ಕಾರ NRC ಮತ್ತು CIಯಲ್ಲಿ ಸೋತು ಸುಣ್ಣವಾದ ನಂತರ ಅದರ ಹೋರಾಟಗಾರರನ್ನು ಅಮಾಯಕ ನಾಯಕರುಗಳನ್ನು ಅಂದು ಇದರ ವಿರುದ್ಧ ನಿಂತವರನ್ನು ಜೈಲಿಗೆ ಅಟ್ಟಿದ ನಂತರ ಅವರೆಲ್ಲರನ್ನು ಬಂಧನದಲ್ಲಿ ಇರಿಸಿಕೊಂಡು ಈಗ SIR ಅನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ದಲಿತರ, ಅಲ್ಪಸಂಖ್ಯಾತರ, ಆದಿವಾಸಿಗಳ ಏನು ಮತದಾನ ಮಾಡುವಂಥ ಹಕ್ಕೇನಿದೆ ಅದನ್ನು ಕಸಿದುಕೊಳ್ಳುವಂಥ, ಅವರ ನಾಗರಿಕತೆಯನ್ನು ಕಸಿದುಕೊಳ್ಳುವಂಥ ಒಂದು ಹುನ್ನಾರದ ಭಾಗವಾಗಿ SIR ಅನ್ನು ತರ್ತಾ ಇದೆ. ಈಗಾಗಲೇ ಭಾಳಷ್ಟು ರಾಜ್ಯಗಳಲ್ಲಿ ಇದು ಜಾರಿಯಾಗಿದೆ. ನಾವು ಕರ್ನಾಟಕ ಸರ್ಕಾರದಲ್ಲಿ ಹೇಳುವಂಥದ್ದು SIR ಅನ್ನು ಒಪ್ಪಿಕೊಳ್ಳಬಾರ್ದು, ಕರ್ನಾಟಕದಲ್ಲಿ ಜಾರಿಗೊಳಿಸುವುದಿಲ್ಲ, ಯಾವುದೇ ಕಾರಣಕ್ಕೆ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳಬೇಕಂತೇಳಿ ಇಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಈಗಾಗಲೇ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಮಾತಿಗೆ ಬದ್ಧ ಆಗಿರಬೇಕು, ಸರ್ಕಾರ ಜನಪರವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಈ ಒಂದು ಬೇಡಿಕೆಯನ್ನು ನಾವು ಸುವರ್ಣಸೌಧದ ಮುಂದೆ 15 ತಾರೀಕಿನಂದು ಸಾವಿರಾರು ಜನರನ್ನು ಸೇರಿಸಿಕೊಂಡು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಳ್ಳೋದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೆಂಗಳೂರಿನ ವಿಧಾನಸೌಧದವರೆಗೂ ಕೂಡ ಹೋಗುವುದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಕೊನೆಗೆ ಮುಖ್ಯಮಂತ್ರಿಯವರಿಗೆ ಹೇಳಿಕೆ ಬಯಸ್ತಾ ಇರುವಂತಹದ್ದು, ನಾನು ಅಹಿಂದ ನಾಯಕ, ನಾನು ಜನಪರವಾದಿ, ನ್ಯಾಯಪರವಾದಿ, ಸಾಮಾಜಿಕ ನಾಯಕ ಅಂತೇಳಿ ಜಂಬ ಕೊಚ್ಚಿಕೊಳ್ಳುವುದಲ್ಲ, ಅದನ್ನು ಮಾಡಿ ತೋರಿಸಬೇಕು. ನಿಮ್ಮ ಮಾತಿಗೆ ಬದ್ಧರಾಗಿರಬೇಕು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.